ಜನಪದ ಗೀತೆಯನ್ನು ಆಲಿಸೋಣ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಶಿಸ್ತನಿಂದ ಕುಳಿತುಕೋಬೇಕಂತ ಕೇಳ್ಕೊತೀನಿ. ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನವೆನು ಮಕ್ಕಳ ಕರುಣಿಸು ಮಾದೇವಾ, ಮನಗಳ ಒಪ್ಪಿ ತುಡುವ ನೋಡು ಕೋಲು ಮಂಡೆ ತೆಂಗ ಮರೋ ಪಾದಕ್ಕೆ ಕೋರಣ್ಯ ನೀಡುವ ಮಾದೇವಾ. ಉತ್ತರ ದೇಶದವರು ಮುಲಿವಾಹನದಯ್ಯ, ಗಂಡುಲಿಗೆ ಗಂಡ ಇಂಡುಲಿಗೆ ಮನಗಾರ ನನ್ನಪ್ಪ ಮಾದೇಶ್ವರ. ಬಡವಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡಬೇಕು. ಆ ಹೆಣ್ಣು ಮಗಳಿಗೆ ಏನೇ ಕಷ್ಟಗಳು ಬಂದಿದ್ರು ಜಂಗಿನ ಪಾತ್ರದಲ್ಲಿ ಒಂದು ಜಲ ಕಾಣಿಸಬೇಕು ಎಂಬುದಾಗಿ ಮಾದೇಶ್ವರ. ಸಂಕಮ್ಮ ಇರುವಂತ ತಾಳಕ್ಕೆ ಹೋಗಬೇಕು ಎಂದಿರುತ್ತಾ ಹುಲಿ ಮೇಲೆ ಕೂತ್ಕೊಂಡು ಹೆಣ್ಣು ಮಗಳು ಸಂಕಮ್ಮ ಇರುವಂತ ತಾಣಕ್ಕೆ ಹುಲಿ ಮೇಲೆ ಸ್ವಾಮಿ ಬಂದಂತೆ. ಯಾವಾಗ ಹುಲಿ ಮೇಲೆ ಬರುವಾಗ ನನ್ನಪ್ಪ ಮಾದೇಶ್ವರ ಬೇಡ್ರ ಕಣ್ಣಪ್ಪನಿಗೆ ಹೇಳದಂತೆ, ಬೇಡ್ರ ಕಣ್ಣಪ್ಪ ನನ್ನ ಹೆಣ್ಣು ಮಜ್ಜನಿಕೆ ತಿಂಗಳು ಗೊಂಚಿನ ಕಮ್ಮಿಯಾಗಿ ಸರಗುರು ಮುಗಪ್ಪ ನನ್ನ ಹೆಣ್ಣು ಮಜ್ಜನಿಕೆ ಬರ್ತಿದ್ದಾನೆ, ಅವನನ್ನು ಜೋಪಾನವಾಗಿ ನೋಡಿಕೊಂಡಿರುತ್ತಾ ಆ ಸರಗುರು ಮುಗಪ್ಪ ಯಾವ ರೀತಿ ಬರ್ತಿದ್ದಾನೆ ಎಂಬ ಮಾತನ್ನ ಮಾದೇಶ್ವರ ಬೇಡಿಕೆ ನಿಮಗೆ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ, ಮಲೆಯ ಮಹಾದೇವ ಮಹಾನುಭಾವ ನಾನರೇ ನಿಮ್ಮ ದೇವ, ನಾನರೇ ನಿಮ್ಮ ಮಲೆಯ ಮಹಾದೇವ ಮಹಾನುಭಾವ ನಾನರೇ ನಿಮ್ಮ ಓ ದೇವ. ಯಾರು ಬಲ್ಲರು ತಂದೆ ನಿನ್ನ ಮನೆ ಮಾದೇವ, ಮಾದೇವ ಮಾದೇವ. ಯಾರು ಬಲ್ಲರು ತಂದೆ ತೋರು ಮಾದೇವ, ನಿಜ ರೂಪ ನಿಜ ರೂಪ ಮಾದೇವ, ನಾನರೇ ನಿಮ್ಮ ಓ ದೇವ. ಕಂಚಿನ ಕಂಸಾಳೆ ಫಲಗೈಲಿ ಕಂಡು, ಕಂಚಿನ ಕಂಸಾಳೆ ಮುಟ್ಟಿನ ತೋಳಿಗೆಯೋ ಮುಂದೈಲಿ ಸವರೇ ಮಾದೇವ, ನಾನರೇ ನಿಮ್ಮ ದೇವ. ಯಾವಾಗ ಕಂಚಿನ ಕಂಸಾಳೆಯನ್ನು ಬಲಗೈಯಲ್ಲಿ ಇಟ್ಟುಕೊಂಡು ಮುತ್ತಿನ ತೋಳಿಗೆಯನ್ನು ಮುಂಗೈದಾರಣೆ ಮಾಡಿಕೊಂಡು ಮಾದೇಶ್ವರ ಸಂಕಮ್ಮನ ಕಷ್ಟ ಪರಿಶೋಧನೆ ಮಾಡಬೇಕು. ಆ ಹೆಣ್ಣು ಮಗಳಿಗೆ ಏನೇ ಕಷ್ಟಗಳು ಬಂದಿದ್ರು ಜಂಗನ ಪಾತ್ರೆಗೆ ಒಂದು ಜಲಾಟನ ಕಾಣಿಸಬೇಕು ಎಂಬುದಾಗಿ ಮಾದೇಶ್ವರ ಸಂಕಮ್ಮ ಇರುವಂತ ಕಾಲಕ್ಕೆ ಕಂಚಿನ ಕಂಸಾಳೆಯನ್ನು ಹಿಡಿದುಕೊಂಡು ಮುತ್ತಿನ ತೊಳೆಗೆ ಮುಂಗೈದಾರಣೆ ಮಾಡಿಕೊಂಡು ಯಾವ ರೀತಿ ಬರ್ತಿದ್ದಾರೆ ಸಂಕಮ್ಮ ಸುತ್ತಮುತ್ತಲಿಗೆ ಅಂದರೆ, ಆ ಸಂಕಮ್ಮ ಇರುವಂತ ಸುತ್ತಮುತ್ತಲಿಗೆ ಬಂದು ಅವ್ವ ಯಾರೋ ಒಕ್ಕಲ್ಲ ಮನೆಯಲ್ಲಿ ಯಾರೋ ಒಕ್ಕಲ್ಲ, ಯಾರೋ ಮಗಳೇ ಯಾರೋ ಮಗಳೇ ಅರಳಿಗೆ ತಾನ ಶಿವಲಿಗೆ ಸಾಕು ಸಾಕು ಮಾಡಿ. ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ